ನರೇಂದ್ರ ಮೋದಿ ಅವರ ಗಮನ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಇದೆ, ಅದು ಹೇಳಿಬಿಡ್ತೀನಿ ಬೇಕಾದ್ರೆ ನಾನು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಕಾರ್ಯಕ್ರಮಗಳು ಅಂತ ಬಂದಾಗ ಈಗ ಒಂದು ಕಡೆ ದಕ್ಷಿಣ ಭಾರತ ಯಾತ್ರೆ ರಾಮನ ಹೆಜ್ಜೆ ಗುರುತುಗಳಲ್ಲಿ ಹೋಗ್ತಾ ಇದ್ದಾರೆ, ಅದು ಫೈನ್. ಲೇಪಾಕ್ಷಿಯಲ್ಲಿ ರಾಮನ ಭಜನೆಯನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ, ಜಟಾಯು ಬಿದ್ದಿತ್ತು ಅಂಥೇಳಿ. 2 ದಿನಗಳ ಕೇರಳ ಪ್ರವಾಸ ಇದೆ, 15 ದಿನಗಳ ಅಂತರದಲ್ಲಿ ಪ್ರಧಾನಿ ಮೋದಿ ಅವರು ಕೇರಳ ಯಾತ್ರೆ ಕೂಡ ಮಾಡ್ತಾರೆ. ತ್ರಿಶೂರಲ್ಲಿ ಮಹಿಳೆಯರ ಬೃಹತ್ ರ್ಯಾಲಿಯನ್ನು ಕೂಡ ನಡೆಸಿದ್ರು. ಇದರ ಬೆನ್ನಲ್ಲೇ 15 ದಿನ ಆದಮೇಲೆ 2 ದಿನಗಳ ಕೇರಳ ಪ್ರವಾಸ ಇರುತ್ತೆ. ರೋಡ್ ಶೋ ನಡೆಸಿದ್ರು ಮೋದಿ. ಕೊಚ್ಚಿಯಲ್ಲಿ 1.3 ಕಿಲೋಮೀಟರ್ ರೋಡ್ ಶೋ ಇತ್ತು. ಸುಮಾರು 50,000 ಜನ ಭಾಗಿಯಾಗಿದ್ದರು. ಕೇರಳದಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ಹೆಲಿಕಾಪ್ಟರ್ಲಿ ಗುರುವಾಯೂರಿಗೆ ಬರ್ತಾ ಇದ್ದಾರೆ, ಅಲ್ಲಿ ದೇಗುಲ ದರ್ಶನ ಪಡ್ಕೊಳ್ತಾರೆ. ಬೆಳಗ್ಗೆ 10:30ಕ್ಕೆ ರಾಮನ ದೇವಸ್ಥಾನದಲ್ಲಿ ಇರ್ತಾರೆ ಅವರು. ಕೊಚ್ಚಿಗೆ ಮತ್ತೆ ವಾಪಸ್ ಆಗ್ತಾರೆ. ನೆಕ್ಸ್ಟು ನಡ್ಡಾ ಕೂಡ ಯಾತ್ರೆ ಮಾಡ್ತಾರಂತೆ, 27 ದಿನಗಳ ಪಾದಯಾತ್ರೆ ಕಾಸರಗೋಡಿಂದ ಟ್ರಿವೆಂಡ್ರಮ್ಗೆ. ಆನಂತರ 27ನೇ ತಾರೀಕು ಪಾದಯಾತ್ರೆಗೆ JP ನಡ್ಡಾ ಚಾಲನೆ ಕೊಡ್ತಾರೆ. ಕರ್ನಾಟಕ ಇದೇ 19ಕ್ಕೆ ಬರ್ತಾ ಇದ್ದಾರೆ, ರಾಮ ಮಂದಿರ ಉದ್ಘಾಟನೆಗಿಂತ 3 ದಿನ ಮುಂಚೆ. ಸೊ ಬಂಡೀಪುರಕ್ಕೂ ಬರ್ತಾ ಇದ್ದಾರೆ, ಜನವರಿ 19ಕ್ಕೆ ಬೆಂಗಳೂರಿಗೂ ಬರ್ತಾರೆ, ರಾಜ್ಯ ಪ್ರಮುಖರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಮೋದಿಯವರ ಸೌತ್ ಇಂಡಿಯಾ ಟೂರ್ ಇದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ್ದು ಅಂತ ರಾಜಕೀಯ ವಲಯ ಭಾವಿಸ್ತಾ ಇದೆ. ಅನಿಲ್, ನಿಮ್ಮ ಒಪಿನಿಯನ್? ಅಲ್ಲ, ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ, ಬರಲಿ. ಬಟ್ ಬಂದರೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಕಾತರರಾಗಿದ್ದೀವಿ. ಓಕೆ, ಇವತ್ತು ತಮಿಳ್ನಾಡಲ್ಲಿ ಫ್ಲಡ್ ಬಂತು, ಎಷ್ಟು ದುಡ್ಡು ಕೊಟ್ಟರು? ಓಕೆ. ಕೇರಳದಲ್ಲಿ ಡ್ಯಾಮ್ ಹೊಡೆದೋಯ್ತು, ಎಷ್ಟು ದುಡ್ಡು ಕೊಟ್ಟರು? ಕರ್ನಾಟಕ ಮತ್ತು ತಮಿಳ್ನಾಡು ಇವತ್ತಿಗೂ ಸಹ ಒದ್ದಾಡ್ತಾ ಇದ್ದೀವಿ ಕಾವೇರಿ ವಿಚಾರ, ಅದ್ರ ಬಗ್ಗೆ ಮಾತಾಡ್ತಾರ? ಇವತ್ತಿಗೂ ಸಹ ಕರ್ನಾಟಕದ್ದು ಡ್ರಾಟ್ ಫಂಡ್ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ? ಇವತ್ತಿಗೂ ಸಹ 3 ಬಾರಿ ಅನಾವೃಷ್ಟಿಯಾಗಿ ಈ ರಾಜ್ಯದಲ್ಲಿ ದುಡ್ಡು ಇವತ್ತಿನವರೆಗೂ ಬಂದಿದ್ದು, ಆ ಥರದ ವಿಚಾರ ಮಾತಾಡ್ತಾರ? 14th ಕಮಿಷನ್ ಪ್ರಕಾರ GSTಗೆ ನಮ್ಗೇನಾದ್ರು ದುಡ್ಡು ಬರಬೇಕು, ಅದ್ರ ಬಗ್ಗೆ ಮಾತಾಡ್ತಾರ? ಏನು GST ಡ್ಯೂಸ್ ಎಷ್ಟಿದೆ ಕರ್ನಾಟಕದ್ದು, ಅದ್ರ ಬಗ್ಗೆ ಮಾತಾಡ್ತಾರ? ಹೈದರಾಬಾದ್ ಕರ್ನಾಟಕ 371J ಅದ್ರದ್ದು ಏನಾದ್ರು ಡ್ಯೂಸ್ ಬಗ್ಗೆ ಮಾತಾಡ್ತಾರ? ಇಲ್ಲ ಆಂಧ್ರ ಪ್ರದೇಶ ತೆಲಂಗಾಣಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ತಲ್ಲ ನಾವು ನಮ್ಮ ಸರ್ಕಾರ ಇದ್ದಾಗ, ಅಂದ್ರೆ ತೆಲಂಗಾಣಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಆಂಧ್ರನ ಸಪರೇಟ್ ಸ್ಟೇಟ್ ಮಾಡ್ತಲ್ಲ, ಅವತ್ತಿಂದ ಇವತ್ತಿನವರೆಗೂ 205 lakh crores ರಮಾಕಾಂತ್ ಸಾಲ ಆಗಿರೋದು ದೇಶದ ಮೇಲೆ. ಇವತ್ತಿಗೇನಾದ್ರು ಅದ್ರದ್ದು ಪಟ್ಟಿ ಏನಾದ್ರು ಕೊಡ್ಲಿಕ್ಕೆ ಬರ್ತಾ ಇದಾರ? ಓಕೆ. ಅಂಡ್ ಈ ಒಂದು ಭೇಟಿ ಇದೆಯಲ್ಲ, ಯಾವ್ದಕ್ ಬರ್ತಾ ಇದ್ದಾರೆ? ಈಸ್ ಈ ಕಮಿಂಗ್ ಫಾರ್ ಕ್ಯಾಂಪೇನಿಂಗ್? he should be ashamed of himself. For what reason he has to come and campaign in these states? ಇಡೀ ದೇಶದಲ್ಲಿ ಆತನ ಕೊಡುಗೆ ಶೂನ್ಯ ಇದೆ ಇವತ್ತಿನವರೆಗೂ. ಇಫ್ ವಿ ಟಾಕ್ ಆನ್ ದ ಅಜೆಂಡಾ, ನಾನು ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ವಕ್ತಾರರಿಗೆ ನೇರವಾಗಿ ಚಾಲೆಂಜ್ ಮಾಡ್ತೀನಿ. ಇವತ್ತು ಪಾಕಿಸ್ತಾನ, ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ, ನೇಪಾಳ, ಬಾಂಗ್ಲಾದೇಶ ಇವೆಲ್ಲ ಪದಗಳನ್ನ ಸರಿಸಿ ಅವ್ರೇನಾರು ಇವತ್ತು ಡಿಬೇಟ್ ನನ್ನ ಜೊತೆಗೆ ಮಾತಾಡೋದಕ್ಕೆ ಕೂತ್ಕೊಂಡ್ರೆ 2 ನಿಮಿಷ ನಿಂತ್ಕೊಳ್ಳಲ್ಲ ಅವರು, 2 minutes. ಇವತ್ತು ಓನ್ಲಿ ಅಭಿವೃದ್ಧಿ ಬಗ್ಗೆ ಏನ್ರಿ ಮಾತಾಡ್ತಾರೆ? ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್? ನಿಮಗೆ ಭಯ ಇದೆಯಾ? ಸೌತ್ಗೆ ಬರ್ತಾ ಇದ್ದಾರೆ, ಪ್ರಚಾರ ಮಾಡ್ತಾರೆ, ರೋಡ್ ಶೋಗಳು ನಡೆಯುತ್ತೆ. ಸರ್, ಈ ಭಯ ಯಾರಿಗಿದೆ? 10 ವರ್ಷದಿಂದ ಎಲ್ಲರನ್ನು ಭಯಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಯಾರು ಭಯ ಪಟ್ಕೊಂಡಿದ್ದಾರೆ ಇವ್ರಿಗೆ? ಇವತ್ತಿನವರೆಗೂ ಈ ದೇಶವನ್ನ ಆಡಳಿತ ಮಾಡಿರುವಂತದ್ದು 300 ವರ್ಷ ಮುಘಲರು ಆಳಿದ್ರು, ಸರಿಸುಮಾರು 100 ವರ್ಷ ಬ್ರಿಟಿಷರು ಆಳಿದ್ರು. ಈ ದೇಶದ ಜನ ಯಾರಿಗೂ ಎದುರ್ಲಿಲ್ಲ. ಮತ್ತೆ ನಮ್ಮ ನೆಲೆ ಮೇಲೆ ನಾವು ನಿಂತ್ಕೊಂಡಿದೀವಿ. ಇವತ್ತು ನಮ್ಮ ದೇಶವನ್ನ ನಾವು ಆಳ್ತಾ ಇದ್ದೀವಿ. ಯಾರಿಗೂ ಎದುರುವಂತ ಪ್ರಶ್ನೆನೇ ಇಲ್ಲ. ಇಂಥವ್ರು ಎಷ್ಟೋ ಜನ ಬಂದಿದ್ದವರು ಹೋಗಿದ್ದಾರೆ. ಇವತ್ತು ಬ್ರಿಟಿಷರ್ ತರ ಇವರು ಒಬ್ರು ಅಂತ. ಟರ್ನ್. ಥ್ಯಾಂಕ್ ಯು, ನೀವು ಇಂಟರಪ್ಟ್ ಮಾಡಲಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್. ಅದಕ್ಕೆ ನನಗೆ ಅದು ಇಂಟರಪ್ಟ್ ಆಗದೆ ಡಿಬೇಟ್ ಆದರೆ ಬಹಳ ಖುಷಿ ಪಡ್ತೀನಿ ನಾನು. ಇರಲಿ.